ನಿನಗಾಗಿ ಭಾಗ 141. ಅವನು ಅವಳ ತೊಡೆ ಮೇಲೆ ಮಲಗಿದ್ದಾನೆ. ಇವಳು ಎಷ್ಟು ಹೇಳಿಸಲು ಪ್ರಯತ್ನಿಸಿದರೂ ಹೇಳುತ್ತಿಲ್ಲ. ಬದಲಿಗೆ ನಿದ್ರೆ ಕಣ್ಣಲ್ಲೂ ಕೂಡ ಕಣ್ಣೀರನ್ನು ಹಾಕುತ್ತಿದ್ದಾನೆ. ಅವನ ತೊಡೆ ತೇವವಾದಾಗ ಇವಳು ನೋಡಿದಾಗ ಬೆಚ್ಚಿದಳು. ಅಳುವಂಥದ್ದು ಏನಾಗಿದೆ? ಅಷ್ಟು ಸುಂದರವಾದ ಸಂಸಾರ, ಅಥವಾ ನನ್ನ ವಿಷಯವನ್ನು ಹೆಚ್ಚಿಗೆ ತಲೆಗೆ ಹಚ್ಚಿಕೊಂಡಿದ್ದಾನೇನೋ? ನಾನೇಕೆ ಇವನನ್ನು ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿದ್ದೇನೆ? ಇವನು ಹೇಗಿದ್ದರೇನು? ವಿಕ್ರಮ್ ಜೊತೆ ತಾನೇ ನಾನು ಪ್ರೀತಿ ಮಾಡುತ್ತಿರುವುದು ಅಂತ ಪದೇ ಪದೇ ಮನಸ್ಸು ಅಂದರು. ಅವನ ಕಣ್ಣೀರನ್ನು ನೋಡಿ ನಾನು ಕೂಡ ಅಳುತ್ತಿದ್ದೇನೆ. ನನಗೆ ತಿಳಿಯದೆ ನನ್ನ ಕಣ್ಣೀರು ಅವನ ಹಣೆಯ ಮೇಲೆ ಬಿದ್ದಿದ್ದು. ನಂತರ ಅದನ್ನು ಒರೆಸಲು ಹೋದಾಗ ಅವನು ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ನಾನು ಅಳುತ್ತಿದ್ದೇನೆ, ನೀನು ಹೇಗೆ ಅಳುತ್ತಿದ್ದೀಯಾ ಅಂತ ಕೇಳಿದ. ಅಂಥ ಸಮಸ್ಯೆ ಏನಿದೆ? ಎಲ್ಲ ಸರಿಯಾಗಿ ಇದೆ ಅಲ್ಲವೇ? ನಾನು ಎಲ್ಲವನ್ನು ಸರಿ ಮಾಡುತ್ತೇನೆ, ಇದರ ವಿಷಯದಲ್ಲಿ ಏನು ಹೆದರಬೇಡ ಅಂತ ಹೇಳಿದ. ಆದರೂ ಕೂಡ ನಾನು ಕಣ್ಣೀರು ತಡೆಯಲು ಸಾಧ್ಯವಾಗಿಲ್ಲ. ಪದೇ ಪದೇ ಅವನು ನನ್ನ ಕಣ್ಣೀರನ್ನು ಒರೆಸಿದರು. ಕಣ್ಣೀರು ಜಾಸ್ತಿ ಆಗುತ್ತಿದೆ. ನನಗೂ ಕೂಡ ಈ ಕಣ್ಣೀರು ಏಕೆ ಬರುತ್ತಿದೆ ಅಂತ ತಿಳಿಯುತ್ತಿಲ್ಲ. ಮನಸ್ಸಿನಲ್ಲಿ ಒಂದು ಬಾಧೆ, ಹಿಂಸೆ, ಹೊಟ್ಟೆಯಲ್ಲಿ ಸಂಕಟ. ಇದು ಬೆಳಗ್ಗೆಯಿಂದ ಆಗುತ್ತಿದೆ. ಅವನನ್ನು ಬೇರೆ ಹುಡುಗಿ ಜೊತೆ ನೋಡಿದ ಸಮಯದಿಂದಲೂ. ಆಗ ನಾನು ನಿಧಾನವಾಗಿ ಕೇಳಿದೆ, ನೀನು ಆ ಹುಡುಗಿಯನ್ನು ಮದುವೆ ಆಗುತ್ತೀಯಾ ಅಂತ. ಇಷ್ಟು ಹೊತ್ತು ಅಳುತ್ತಿದ್ದ ಅವನು ನಗಲು ಶುರು ಮಾಡಿದ. ನನ್ನ ಹೆಂಡತಿಗೆ ಹೊಟ್ಟೆ ಉರಿ ಶುರುವಾಗಿದೆ ಅಂತ. ಅವನಿಗೆ ಖುಷಿಯಾಯಿತು. ನಿನ್ನ ಕೈಲಿ ಇದೆ, ನೀನು ನನಗೆ ಪ್ರೀತಿ ಕೊಟ್ಟರೆ ನಾನು ಮದುವೆ ಆಗುವುದಿಲ್ಲ. ನನ್ನನ್ನು ಗಂಡನ ರೀತಿ ನೋಡಿಕೊಂಡರೆ ಇಲ್ಲವಾದರೆ ಅಂತ ಅಂದಾಗ ಅವಳು ಅವನ ಶರ್ಟನ್ನು ಎಳೆದಳು. ಇಲ್ಲವಾದರೆ ಏನು ಮಾಡುತ್ತೀಯಾ ಅಂತ ಅವನು ತನ್ನ ಪಕ್ಕ ಹಿಡಿದು ಎಳೆದು ಕೇಳಿದಳು. ಅದಕ್ಕೆ ಅವನು, ಅಮ್ಮ ನನಗೆ ನೋವಾಗುತ್ತದೆ ಬಿಡು ಅಂತ ಹೇಳುತ್ತಾನೆ. ನನಗೆ ಉತ್ತರ ಬೇಕು. ನಾನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ, ಏನು ಮಾಡುತ್ತೀಯಾ ಅಂತ ಅವಳು ಹೇಳಿದಾಗ, ನಾನು ಚೆನ್ನಾಗಿ ನೋಡಿಕೋ ಅಂತ ಎಂದು ಹೇಳಿಲ್ಲ, ಗಂಡನ ರೀತಿ ನೋಡಿಕೋ ಅಂದಾಗ. ಗಂಡನ ರೀತಿ ಅಂದರೆ ಅಂತ ಅವಳ ಮುಖದ ಹತ್ತಿರ ತನ್ನ ಮುಖವನ್ನು ತೆಗೆದುಕೊಂಡು ಹೋದ. ನಂತರ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟ. ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವಳು ಕೂಡ ತಬ್ಬಿಕೊಂಡಳು. ಇಬ್ಬರು ಪರಸ್ಪರ ಆಲಿಂಗನದಲ್ಲೇ ತುಂಬ ಸಮಯ ಕಳೆದರು. ಆಗ ಹೇಳಿದ ಅವನು, ಗಂಡನ ರೀತಿ ಅಂದರೆ ಈ ರೀತಿ ಗಂಡನನ್ನು ಪ್ರೀತಿ ಮಾಡಬೇಕು. ನನ್ನನ್ನು ನೀನು ಪ್ರೀತಿಸುತ್ತೀಯಾ ಅಂತ ಕೇಳಿದ. ಆಗ ಅವಳು, ನಿನಗೆ ಗೊತ್ತಿಲ್ಲವೇ ನಾನು ವಿಕ್ರಮ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ ಅಂತ. ಇನ್ನು ಅವಳ ಮಾತು ಸಂಪೂರ್ಣವಾಗಿ ಮುಗಿಸಿಲ್ಲ. ವಿಕ್ರಮ್ನನ್ನು ಪ್ರೀತಿ ಮಾಡುತ್ತಿದ್ದೇನೆ ಅಂತ ಹೇಳಿದ ತಕ್ಷಣ ಅವನು ಗಟ್ಟಿಯಾಗಿ ಅವಳ 2 ಕೆನ್ನೆಗಳನ್ನು ಹಿಡಿದುಕೊಂಡು ತುಟಿಗಳಿಗೆ ಮುತ್ತನ್ನು ಕೊಡಲು ಶುರು ಮಾಡಿದ. ಈಗ ಅದು ಯಾವ ರೀತಿ? ವಿಕ್ರಮ್ ಅಂತ ಹೇಳುತ್ತಾಳೆ. ನಾನು ನೋಡುತ್ತೇನೆ. ಇಷ್ಟು ಪ್ರೀತಿ ಕೊಟ್ಟರು, ಇಷ್ಟೊಂದು ನನಗೆ ನಿನ್ನ ಅವಶ್ಯಕತೆ ಇದೆ ಅಂತ ಹೇಳಿದರು. ವಿಕ್ರಮ್ ಅಂತ ಹೇಳುತ್ತಾಳೆ. ನಿನ್ನನ್ನಂತೂ ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಅಂತ ಅವಳ ಜೊತೆ ಸಂಪೂರ್ಣವಾಗಿ ರೊಮ್ಯಾನ್ಸ್ ಮಾಡಲು ಮನಸ್ಸು ಮಾಡಿದ. ನಿಜ ಹೇಳಬೇಕು ಅಂದರೆ ಪವಿತ್ರ ಇವನು ಕೊಡುವ ಮೊತ್ತುಗಳಿಗೆ, ಇವನ ಅಪ್ಪುಗೆಗೆ ಇವನ ಜೊತೆ ಸೇರಲು ಇವನಿಗಿಂತ ಕಾತುರದಲ್ಲಿ ಇರುತ್ತಾಳೆ. ಆದರೆ ಇನ್ನೂ ಕೂಡ ಅವಳಿಗೂ ಗೊತ್ತಿಲ್ಲ. ಅವಳು ಕೂಡ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದಾಳೆ. ತನ್ನ 2 ಕೈಗಳಿಂದ ಅವನ ತುಟಿಗಳಿಗೆ ನಿರಂತರವಾಗಿ ಮುತ್ತನ್ನು ಕೊಡುತ್ತಿದ್ದಾಳೆ. ಆ ಮುತ್ತು ಇಬ್ಬರ ಬಾಯಿಂದ ಸಲೈವ ಬರುತ್ತಿದೆ ಪರಸ್ಪರ. ಆ ಸಲೈವ ಕೂಡ ಎಕ್ಸ್ಚೇಂಜ್ ಆಗುತ್ತಿದೆ. ಇಬ್ಬರು ಕಣ್ಣನ್ನು ಮುಚ್ಚಿಕೊಂಡಿದ್ದಾರೆ. ನಂತರ ಅವಳು ಇಂದು ತಾನಾಗೆ ತನ್ನ ಬಟ್ಟೆಯನ್ನು ತೆಗೆಯಲು ಆರಂಭಿಸಿದಳು. ಅಷ್ಟರಲ್ಲಿ ಇವನ ಫೋನ್ ರಿಂಗ್ ಆಗುತ್ತಾ ಇದೆ. ಎಲ್ಲಿ ಹೋಗಿದ್ದೀಯಾ? ನಿನ್ನ ಕತೆ, ನಿನ್ನನ್ನು ನೋಡಬೇಕು, ನಿನ್ನ ಜೊತೆ ಮಾತನಾಡಬೇಕು ಅಂತ ಕೇಳುತ್ತಿದ್ದಾರೆ. ಮನೆಯ ಬಳಿ ಬಾ ಅಂತ ಹೇಳಿದರು. ಮನೆಯಲ್ಲಿ ಇರಬೇಕು. ಎಷ್ಟು ಹೊತ್ತಲ್ಲಿ ಎಲ್ಲಿ ಹೋಗಿದ್ದೀಯಾ? ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಯಿತು ಅಂತ. ಹುಡುಗರ ಜೊತೆ ಪಾರ್ಟಿ ಮಾಡಿಕೊಳ್ಳುತ್ತಿದ್ದೀಯಾ?
ಆ ಯೋಚನೆಯಲ್ಲಿ ಇರಬೇಡ ಎಂದು ಕೂಡ. ಅದು ಸಕ್ಸಸ್ ಆಗಲು ನಾನು ಬಿಡುವುದಿಲ್ಲ. ನಿನಗೆ ಗೊತ್ತಲ್ಲವೇ ನಿನ್ನ ಅಪ್ಪನ ಬುದ್ಧಿ. ನಿನ್ನ ಅಪ್ಪ ಏನು ಬೇಕಾದರೂ ಮಾಡುತ್ತಾನೆ ಅವನ ಆಸೆಯನ್ನು ತೀರಿಸಿಕೊಳ್ಳಲು. ಅವನು ಅಂದುಕೊಂಡಿದ್ದನ್ನು ಮಾಡಲು ಎಚ್ಚರ. ಇವನು ಏನು ಮಾತನಾಡದೆ ಕೋಪದಿಂದ ಕೇಳಿಸಿಕೊಳ್ಳುತ್ತಿದ್ದ. ನಾನು ನಿನ್ನನ್ನು ಎತ್ತಿದ್ದು, ನಾನು ನಿನ್ನನ್ನು ಸಾಕಿದ್ದು. ನಾನು ಹೇಳಿದ ಹಾಗೆ ಕೇಳಬೇಕು. ಇಷ್ಟು ಹೊತ್ತಲ್ಲಿ ನಮ್ಮ ಸೇವೆ ಮಾಡದೆ ಎಲ್ಲಿ ಹೋಗಿದ್ದೀಯಾ? ಇನ್ನು ಅರ್ಧ ಗಂಟೆಯಲ್ಲಿ ಮನೆಯಲ್ಲಿ ಇರಬೇಕು. ಅಕಸ್ಮಾತ್ ನೀನು ಮನೆಗೆ ಬರದೇ ಹೋದರೆ ನೀನು ಎಲ್ಲಿ ಇದ್ದೀಯಾ ಅನ್ನೋದನ್ನು ತಿಳಿದುಕೊಳ್ಳಲು ನಮಗೆ ತುಂಬ ಸಮಯ ಬೇಕಾಗಿಲ್ಲ. ತಿಳಿದ ಮೇಲೆ ನಿನಗೆ ಏನು ಮಾಡುವುದಿಲ್ಲ. ನಿನಗೆ ಆಶ್ರಯ ಕೊಟ್ಟವರನ್ನು, ನಿನ್ನ ಜೊತೆ ಇದ್ದವರ ಕತೆ ಮುಗಿಯಿತು. ಈ ಪ್ರಪಂಚದಲ್ಲಿ ಕೊನೆ ರಾತ್ರಿ ಇಂದು. ಇವನಿಗೆ ಕೋಪ ಬಂತು. ಹಲ್ಲುಗಳನ್ನು ಕಡಿಯುತ್ತಿದ್ದ. ಅವನ ಬಿಳಿಚಿದ ಮುಖವನ್ನು ನೋಡಿ ಪವಿತ್ರ ಏನೋ ಅಂತ ಪ್ರಶ್ನೆ ಮಾಡಿದಳು. ಅವಳಿಗೆ ಸ್ವಲ್ಪ ಸ್ವಲ್ಪ ಕೇಳಿಸಿತು. ಆದರೂ ಕೂಡ ಅವನು ಏನೂ ಮಾತನಾಡದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಎಷ್ಟು ಗಟ್ಟಿಯಾಗಿ ಅಂದರೆ ಮಗು ತುಂಬ ಹೆದರಿದ. ತಮ್ಮ ಅಮ್ಮನನ್ನು ಹಿಡಿದುಕೊಳ್ಳುತ್ತದೆ ಭಯದಿಂದ. ಆ ರೀತಿ ಇತ್ತು. ಅವನು ಎದೆ ನಿಜವಾಗಲೂ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಅವನ ಮೈ ಸಂಪೂರ್ಣವಾಗಿ ಬಿಸಿಯಾಗಿ ಪಟ್ಟಿತ್ತು. ಭಯದಲ್ಲೇ ಇವಳು ಅವನ ಬೆನ್ನ ಮೇಲೆ ತನ್ನ ಕೈಗಳಿಂದ ಸವರಿದಳು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿರುತ್ತೇನೆ, ಧೈರ್ಯವಾಗಿರು ಅಂತ ಅವಳಿಗೆ ತಿಳಿಯದೆ ಅವಳೇ ಮಾತನಾಡಿದಳು. ಅವನ ಸಂಕಟವನ್ನು ನೋಡಿ, ಈ ಮಾತನ್ನು ಕೇಳಿ ಅವನಿಗೆ ಸಮಾಧಾನವಾಯಿತು. ನನ್ನ ಜೊತೆ ಒಂದು ಜೀವ ಇದೆ ಅನ್ನುವುದನ್ನು ನೆನೆಸಿಕೊಂಡು ಅವನಿಗೆ ಖುಷಿಯಾಗಿ ಅವಳ ಕೆನ್ನೆಗೆ ಮುತ್ತನ್ನು ಕೊಟ್ಟ. ನಾನು ಹೋಗುತ್ತೇನೆ, ಮನೆಗೆ ಅರ್ಜೆಂಟ್ ಹೋಗಬೇಕಂತೆ, ಅಪ್ಪ ಕಾಲ್ ಮಾಡಿದ್ದಾರೆ ಅಂದಾಗ ಅವಳು, ಹೋಗುತ್ತೀಯಾ ಈಗಲೇ ಅಂತ ಬೇಸರದಿಂದ ಇರುವ ರೀತಿ ಅವಳ ಕಣ್ಣುಗಳು ಕಾಣಿತು. ಸಡನ್ನಾಗಿ ಅವನು ಓಡಿ ಬಂದು ಪುನಃ ಅವಳ ತುಟಿಗಳಿಗೆ ಮುತ್ತನ್ನು ಕೊಟ್ಟು, ಬರುತ್ತೇನೆ, ಬೇಗ ಬರುತ್ತೇನೆ, ಸ್ವಲ್ಪ ದಿನ ನಾವು ಹೊರಗೆ ಹೋಗಿ ನಮ್ಮ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳೋಣ. ಅವನ ಬಿಳಿಚಿದ ಮುಖವನ್ನು ನೋಡಿ ಪವಿತ್ರ ಏನೋ ಅಂತ ಪ್ರಶ್ನೆ ಮಾಡಿದಳು. ಅವಳಿಗೆ ಸ್ವಲ್ಪ ಸ್ವಲ್ಪ ಕೇಳಿಸಿತು. ಆದರೂ ಕೂಡ ಅವನು ಏನೂ ಮಾಡದೆ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಎಷ್ಟು ಗಟ್ಟಿಯಾಗಿ ಅಂದರೆ ಮಗು ತುಂಬ ಹೆದರಿದಾಗ ತನ್ನ ಅಮ್ಮನನ್ನು ಹಿಡಿದುಕೊಳ್ಳುತ್ತದೆ ಭಯದಿಂದ. ಆ ರೀತಿ ಇತ್ತು. ಅವನು ಎದೆ ನಿಜವಾಗಲೂ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು. ಅವನ ಮೈ ಸಂಪೂರ್ಣವಾಗಿ ಬಿಸಿಯಾಗಿ ಬಿಟ್ಟಿತ್ತು. ಭಯದಲ್ಲೇ ಇವಳು ಅವನ ಬೆನ್ನ ಮೇಲೆ ತನ್ನ ಕೈಗಳಿಂದ ಸವರಿದಳು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆ ನಾನಿರುತ್ತೇನೆ, ಧೈರ್ಯವಾಗಿರೋ ಅಂತ ಅವಳಿಗೆ ತಿಳಿಯದೆ ಅವಳೇ ಮಾತನಾಡಿದಳು. ಅವನ ಸಂಕಟವನ್ನು ನೋಡಿ ಈ ಮಾತನ್ನು ಕೇಳಿ ಅವನಿಗೆ ಸಮಾಧಾನವಾಯಿತು ಅನ್ನೋದನ್ನು ನೆನೆಸಿಕೊಂಡು ಅವನಿಗೆ ಖುಷಿಯಾಗಿ ಅವನ ಕೆನ್ನೆಗೆ ಮುತ್ತನ್ನು ಕೊಟ್ಟ. ನಾನು ಹೋಗುತ್ತೇನೆ, ಮನೆಗೆ ಅರ್ಜೆಂಟ್ ಹೋಗಬೇಕಂತೆ, ಅಪ್ಪ ಕಾಲ್ ಮಾಡಿದ್ದಾರೆ ಅಂದಾಗ ಅವಳು, ಹೋಗುತ್ತೀಯಾ ಈಗಲೇ ಅಂತ ಬೇಸರದಿಂದ ಇರುವ ರೀತಿ ಅವಳ ಕಣ್ಣುಗಳು ಕಾಣಿತು. ಸಡನ್ನಾಗಿ ಅವನು ಓಡಿ ಬಂದು ಪುನಃ ಅವಳ ತುಟಿಗಳಿಗೆ ಮುತ್ತನ್ನು ಕೊಟ್ಟು, ಬರುತ್ತೇನೆ, ಬೇಗ ಬರುತ್ತೇನೆ, ಸ್ವಲ್ಪ ದಿನ ನಾವು ಹೊರಗೆ ಹೋಗಿ ನಮ್ಮ ಸುಂದರ ಬದುಕನ್ನು ಕಟ್ಟಿಕೊಳ್ಳೋಣ. ನನ್ನವಳು ನನಗಾಗಿ ಇರುವುದು ಅಂತ ಅವನು ಹೇಳಿದಾಗ ಅವಳು ನಗುತ್ತಾ ಪುನಃ ಅವನ ಕೆನ್ನೆಗೆ ಮುತ್ತು ಕೊಟ್ಟಳು. ಪ್ರಪಂಚ ತುಂಬ ಪುಟ್ಟದಾಗಿದೆ, ನಾವಿಬ್ಬರು ಬಹಳ ಬೇಗ ಸಿಗೋಣ ಅಂತ ಅವನು ಪುನಃ ಕಿಟಕಿಯಿಂದ ಹಾರಿ ಹೋದ. ಅವನು ಹಾರಿ ಹೋದಾಗ ತನ್ನ ಹೃದಯ ಅವನ ಜೊತೆ ಹೋಗುತ್ತಿದೆ ಅಂತ ಅವಳಿಗೆ ಅನಿಸಿತು. ಅವಳು ಅವನನ್ನು ಎಷ್ಟು ದ್ವೇಷ ಮಾಡುತ್ತಿದ್ದೇನೆ ಅಂತ ಹೇಳುತ್ತಾಳೆ, ಅದಕ್ಕಿಂತ ಜಾಸ್ತಿ ಪ್ರೀತಿ ಮಾಡುತ್ತಿದ್ದಾಳೆ. ಅವಳ ಪ್ರೀತಿ ಶಾಶ್ವತವಾಗಿದ್ದು ಅವಳು ಎಂದೂ ಕೂಡ ಅಂದುಕೊಂಡಿರಲಿಲ್ಲ. ಪ್ರಜ್ವಲ್ನ ಮೇಲೆ ನನಗೆ ಪ್ರೀತಿಯ ಭಾವನೆಗಳು ಶುರುವಾಗುತ್ತದೆ ಅಂತ. ಕ್ರಮೇಣ ಅವನು ಅಲ್ಲಿಂದ ಹೋಗುವವರೆಗೂ, ತನ್ನ ಕಣ್ಣಿಂದ ಮರೆಯಾಗುವವರೆಗೂ ನೋಡುತ್ತಲೇ ನಿಂತಿದ್ದಳು. ಹೋದ ಮೇಲೆ ಪುನಃ ಬಂದು ಹಾಸಿಗೆ ಮೇಲೆ, ಅದು ಅವನು ಮಲಗಿದ್ದ ಜಾಗದ ಮೇಲೆ ಮಲಗಿಕೊಳ್ಳಲು ಪ್ರಯತ್ನಿಸಿದಳು. ಅಷ್ಟೇ ಅಲ್ಲ, ಅವನು ಹೊದ್ದುಕೊಂಡಿದ್ದ ಬೆಡ್ಶೀಟನ್ನು ಹೊದ್ದಿಕೊಳ್ಳಲು ಇವಳಿಗೆ ಅವನೇ ಇಲ್ಲಿ ಇರುವುದು ಅನ್ನುವ ರೀತಿ ಅನಿಸಿತು. ಅವನು ನನ್ನನ್ನು ತಬ್ಬಿಕೊಂಡಿದ್ದಾನೆ ಅಂತ ರಾತ್ರಿ ಪೂರ್ತಿ ನಿದ್ರೆ ಮಾಡಲು ಪ್ರಯತ್ನಿಸಿದಳು. ಇಲ್ಲಿ ಇವಳ ಕತೆ, ಈಗಾದರೆ ಅಲ್ಲಿ ಅವನ ಕತೆ ಶುರುವಾಗುತ್ತದೆ.
ಅವನು ಹೊಲ್ಲದ ಮನಸ್ಸಿನಿಂದ ಮನೆ ಕಡೆ ಹೊರಟ. ಮನೆಗೆ ಹೋಗುವುದು ಎಂದರೆ ಅವನಿಗೆ ನರಕಕ್ಕೆ ಹೋದ ಹಾಗೆ. ಹೋದ ಮೇಲೆ ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಾರೆ. ನನ್ನನ್ನು ಕೀಳಾಗಿ ಮಾತನಾಡಿಸುತ್ತಾರೆ. ಇಷ್ಟು ಹೊತ್ತು ಎಲ್ಲಿ ಹೋಗಿದ್ದೆ ಅದರ ಬಗ್ಗೆ ತುಂಬ ಕೆಟ್ಟದಾಗಿ ಮಾತನಾಡುತ್ತಾರೆ. ಅವರು ಏನು ಮಾಡಿದರೂ ಕೂಡ ನಾನು ಬೇಸರ ಮಾಡಿಕೊಳ್ಳಬಾರದು. ಅವರ ಪ್ರಶ್ನೆಗಳಿಗೆ ತುಂಬ ಸಮಾಧಾನವಾಗಿ ಉತ್ತರ ಕೊಟ್ಟ. ರೂಮಿನಲ್ಲಿ ಹೊರಟು ಹೋಗಬೇಕು ಅಂತ ಯೋಚಿಸುತ್ತಿದ್ದ. ಆದರೂ ಅವನಿಗೆ ಅವಳನ್ನು ಬಿಟ್ಟು ಬಂದಿದ್ದು ಇಷ್ಟವಾಗಿಲ್ಲ. ಕೆಲಸಕ್ಕೆ ಹೋಗುವುದನ್ನು ಬಿಟ್ಟರೆ ಉಳಿದ ಸಮಯದಲ್ಲಿ ಅವಳು ನನ್ನ ಜೊತೆಗಿರಬೇಕು ಅಂತ ಅವನಿಗೆ ಅನಿಸುತ್ತದೆ. ಈಗ ಇಷ್ಟು ದೊಡ್ಡ ಅರಮನೆಯ ರೀತಿ ಮನೆ ಇದ್ದರೂ ನನಗೆ ನನ್ನ ಹೆಂಡತಿ ನನ್ನ ಗೆಳೆಯನ ಮನೆಯಲ್ಲಿ ಇದ್ದಾಳೆ. ಅದನ್ನು ನೆನೆಸಿಕೊಂಡು ಅವನಿಗೆ ಸ್ವಲ್ಪ ದುಃಖವಾಯಿತು. ನನ್ನ ಹೆಂಡತಿಯನ್ನು ರಾಣಿಯ ರೀತಿ ನಾನು ಸಾಕಬೇಕು. ಸಡನ್ನಾಗಿ ಅವನ ಮನಸ್ಸಿಗೆ ಹೊಳೆಯಿತು. ಅಪ್ಪ ಅಮ್ಮ ಅಜ್ಜಿ ತಾತ ಸಂಪಾದನೆ ಮಾಡಿದ್ದು ಅದು ಅವರ ಮನೆ. ನನ್ನ ಹೆಂಡತಿ ನನ್ನ ದುಡ್ಡಿನಿಂದ ಮಾತ್ರ ರಾಣಿ ಆಗುವುದು, ಅವರ ದುಡ್ಡಿನಿಂದ ಆಗುವುದಿಲ್ಲ ಅಂತ ಅವನು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡ. ಇವನು ಮನೆಯ ಗೇಟ್ ಬಳಿ ಹೋದಂತೆ ಅಲ್ಲಿ ಇದ್ದ ಕೆಲಸದವರು ಮುಖವನ್ನು ಗಂಟೆ ಹಾಕಿಕೊಂಡಿದ್ದರು. ಪ್ರತಿಯೊಬ್ಬರಿಗೂ ಗೊತ್ತು ಪ್ರಜ್ವಲ್ ಬಗ್ಗೆ. ಚಿಕ್ಕಂದಿನಿಂದ ಅವನು ತುಂಬ ಒಳ್ಳೆಯವನು. ಕೆಲಸದವರು, ಮನೆಯವರು, ಶ್ರೀಮಂತರು, ಬಡವರು ಆ ರೀತಿ ಯಾವುದೇ ತಾರತಮ್ಯ ಮಾಡಿಲ್ಲ. ಬದಲಿಗೆ ಎಲ್ಲರೂ ನಾವು ಒಂದೇ ರೀತಿ ನೋಡುತ್ತಿದ್ದ. ಅದಕ್ಕೆ ಇವನೆಂದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೆಲಸದವರ ಕಡೆಯಿಂದ. ಒಮ್ಮೊಮ್ಮೆ ಇವರ ಅಕ್ಕಂದಿರು ಹೇಳುತ್ತಿದ್ದರು, ನೀನು ಕೆಲಸದವರ ಮಗನಾಗಿ ಬಿಡಬೇಕಿತ್ತು. ಏಕೆ ನಮ್ಮ ಮನೆಯಲ್ಲಿ ಹುಟ್ಟಿದೆ, ನಿನ್ನಿಂದ ನಮಗೆ ತುಂಬ ಕಷ್ಟ ಅಂತ ಬೇಸರ ಮಾಡಿಕೊಳ್ಳುತ್ತಿದ್ದರು. ಈಗ ದುಡಿದರೂ ಕೂಡ ಪ್ರಜ್ವಲ್ ಅದರಲ್ಲಿ ಸ್ವಲ್ಪ ಭಾಗವನ್ನು ಮನೆ ಕೆಲಸದವರಿಗೆ ಕೊಡುತ್ತಾನೆ. ಇದು ನಾನು ದುಡಿದಿದ್ದು ತೆಗೆದುಕೊಳ್ಳಿ ಅಂತ. ಅಪ್ಪ ಅಮ್ಮ ಅವನ ಸಂಪಾದನೆಯನ್ನು ತೆಗೆದುಕೊಳ್ಳುವುದಿಲ್ಲ. ನಿನಗೆ ಬರುವ ಅಲ್ಪ ಸಂಪಾದಾಯ ನಿನ್ನ ಖರ್ಚಿಗೆ ಆದರೆ ಸಾಕು, ನಮಗೆ ಭಾರವಾಗಬೇಡ ಅಂತ ಹೇಳುತ್ತಾರೆ. ದೇವರು ಕೊಟ್ಟಂತೆ ನಮಗೆ ತುಂಬ ಇದೆ. ಆಸ್ತಿಯನ್ನು ನಾವು ಕೂಡ ನಿನಗೆ ಏನೂ ಕೊಡುವುದಿಲ್ಲ, ನೀನು ನಮಗೆ ಏನೂ ಕೊಡಬೇಡ ಅಂತ ಹೇಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.